ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. Two x squared plus 5 is equal to 0. One ನಿಮಿಷ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. A ಏನೋ 2. Please concentrate here. A is 2. A for coefficient of x squared. B for coefficient of x. C for constant term. ಇವತ್ತಿಂದ ಡೆಫಿನಿಷನ್ ಚೇಂಜ್. ಮತ್ತೆ ಫಾರ್ ಆಪಲ್ ಅಂದ್ರೆ ನಾವಿನ್ನು ಪ್ರಿ ಕೆಜಿ ಓದ್ತಾ ಇದೀವಿ ಅಂತ. ಟ್ಯೂಷನ್ಗೆ ಹೋಗ್ತೀರಾ? ಹೋಗ್ತೀವಿ. ಎಲ್ಲಿ ಹೋಗ್ತೀರಾ? ಪ್ರಜ್ಞಾದೀಪಕ್ಕೆ ಹೋಗ್ತೀವಿ. ಹೌದಾ? ಏನ್ ಹೇಳ್ಕೊಡ್ತಾರೆ? ಪ್ರಿ ಕೆಜಿಲಿ ಇರೋದು ಎ ಫಾರ್ ಆಪಲ್ ಆಗೋಗುತ್ತೆ. ಓಕೆ, ಸೊ ಎ ಈಸ್ 2, B is -3 and C is 5. ಫಸ್ಟ್ ಇದು ಬರ್ಕೊಳ್ಳೋಕೆ ಗೊತ್ತಾಗುತ್ತಲ್ಲ. ಫಸ್ಟ್ ಡಿಸ್ಕ್ರಿಮಿನೆಂಟ್ ಕ್ಯಾಲ್ಕುಲೇಟ್ ಮಾಡೋಣ. D is equal to B squared minus 4AC. ತುಂಬಾ ಹುಷಾರು ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಇಲ್ಲಿ ಒಂದು ನಿಮಿಷ ನೋಟ್ ಬೇಡ. ಏನೀಗ ವಾರ್ನಿಂಗ್ ಅಂತ ಹಾಕ್ತೀನಿ. ಸಿ ಹಿಯರ್, ಏನಿದೆ ಆನ್ಸರ್? -9 -3 into -3 is +9. ಕರೆಕ್ಟಾ? ಸರಿನಾ? ಈಗ yes sir. ಎಷ್ಟು sir 9 ಯಾಕೆ ಮೈನಸ್ ನ ಸ್ಕ್ವೇರ್ ಮಾಡ್ತಿಲ್ಲ ಈಗ? ಅರ್ಥ ಆಯ್ತಾ? ಯು ಆರ್ ಸ್ಕ್ವೇರಿಂಗ್ ಓನ್ಲಿ 3. ವಾಟ್ ಇಸ್ 3 ಸ್ಕ್ವೇರ್? 9. 9 into -1 is 9. Now did you understand? ಈಗ ಇಲ್ಲಿ -3 ಸ್ಕ್ವೇರ್ -3 ಸ್ಕ್ವೇರ್ ನೋಡಿ, ನಾನು ಹೇಳ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ -3 ಹೋಲ್ ಸ್ಕ್ವೇರ್ -3 ಸ್ಕ್ವೇರ್ -3 ಹೋಲ್ ಸ್ಕ್ವೇರ್. ಯಾಕೆ ಬಿ ನೇ ಸ್ಕ್ವೇರ್ ಮಾಡ್ಬೇಕು ಅಂತ. ನಾವ್ ಇದುವರೆಗೂ ನಾನು ನೋಡಿರೋ ಮಿಸ್ಟೇಕ್ಸ್ ಅದೇ ಮಾಡೋದು, ಸಿಲ್ಲಿ ಮಿಸ್ಟೇಕ್ ಸ್ಟೂಡೆಂಟ್ಸ್. ಹಿಂಗ್ ಬರ್ದ್ಬಿಟ್ಟು ಜೋಶಲ್ಲಿ ಎಲ್ಲ ಕರೆಕ್ಟ್ ಅರೆ ಕರೆಕ್ಷನ್ ಮಾಡೋರು ಖುಷಿ. ಯಾಕೆ ಫಸ್ಟ್ ಸ್ಟೆಪ್ ರಾಂಗ್ ಆದ್ರೆ ಏನಾಯ್ತು? ಸೆಕೆಂಡ್ ಸ್ಟೆಪ್ ನೋಡೋದೇ ಬೇಡ ಅಲ್ಲ. ಯು ಅಂಡರ್ಸ್ಟುಡ್ ದಿಸ್? ವಾಟ್ ಇಸ್ -3 ಸ್ಕ್ವೇರ್? 9. 4 2s are 8. 8 5s are 40. 9 minus 40 minus 31, which is less than 0. So the roots are not real. Should we solve this? Not in the year 2025. 2026 ಪ್ರಾಬ್ಲಮ್ ಇದು. ಯಾಕೆ 2026 PUC ಹೋಗಿರ್ತೀರಲ್ಲ ಅಂದ್ರೆ ನೋಡಿ, ಎಕ್ಸ್ಟೆನ್ಷನ್ ಇರೋದು ಸ್ಟೂಡೆಂಟ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಕರಿಕ್ಯುಲಮ್. ಈಗ ಗೊತ್ತಿಲ್ಲದೆ ಇರೋದು ಮುಂದೆ ಗೊತ್ತಾಗುತ್ತೆ. ಅಂದ್ರೆ 2025 ನಿಮ್ ಪ್ರಾಬ್ಲಮ್ ಸೊಲ್ಯೂಷನ್ ಇಲ್ಲ, ಬಟ್ 2026 ಸಿಗುತ್ತೆ. ಈ ವಾರ್ನಿಂಗ್ ಅರ್ಥ ಆಯ್ತಾ? ವಾರ್ನಿಂಗ್ ಇಶ್ಯೂಡ್ ಬೈ ತೇಜಸ್ ಇನ್ ಮ್ಯಾಥ್ಸ್ ಕ್ಲಾಸ್. ಅದೇ DC ಬಂದು ಅಲರ್ಟ್ ಕೊಡ್ತಾನೆ ಗೊತ್ತಾ? ಇನ್ನೊಂದು 2 days ಫುಲ್ ಮಳೆ ಇದೆ, ರೆಡ್ ಅಲರ್ಟ್ ಇದೆ. ಸೊ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಫುಲ್ ಖುಷಿ. ಅವತ್ ನೋಡ್ರೆ ಫುಲ್ ಬಿಸಿಲಿರುತ್ತೆ. ಆಯ್ತಲ್ಲ, ಲಾಸ್ಟ್ ಇಯರ್ ಮೈಸೂರಲ್ಲಿ ಆಗಿತ್ತು. ನಮಗೂ ಫುಲ್ ಖುಷಿ. ಏನ್ ಬೆಳಗ್ಗೆ ಹಿಂದಿನ ದಿನ ಯಾವತ್ತೋ ಮಂಡೇ ಅನ್ಸತ್ತೆ, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. ಏನ್ ಮಳೆ ಅಂತೀರಾ ಯಪ್ಪ, ಅಷ್ಟು ಮಳೆ ಸೂಪರ್ ಆಗಿತ್ತು. ಕಾಲೇಜ್ ಇತ್ತು. ನೆಕ್ಸ್ಟ್ ಡೇ ರಜಾ ಕೊಟ್ಬಿಟ್ರು, ಬಿಸಿಲು. ನಾವು ಒಂದು ವಾರ್ನಿಂಗ್ ಇಲ್ಲ ಕೊಡ್ತಾ ಇದೀವಿ. ಸೊ ದೇರ್ ಇಸ್ ನೋ ನೀಡ್ ಫಾರ್ ಅಸ್ ಟು ಸಾಲ್ವ್ ನಾವು, ರೈಟ್ ಸ್ಟೂಡೆಂಟ್ಸ್? ಈಗ ನಾವ್ ಎಲ್ಲಿ ಬಂದ್ವಿ? ಪ್ರಾಬ್ಲಮ್ ಇಲ್ಲಿಗೆ ಬಂದ್ವಿ. ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಲ್ಲ ಅಂತ ಹೇಳದೆ ಸೊಲ್ಯೂಷನ್. ಅರ್ಥ ಆಯ್ತಾ? ಅದೇ ಡಾಕ್ಟರ್ ಹೇಳ್ತಾರಲ್ಲ, ಇನ್ ಉಳಿಯಲ್ಲ. ಸೊಲ್ಯೂಷನ್ ಸಿಕ್ತು, ಅವನಿನ್ ಬದುಕಲ್ಲ. ಸೊ ದಟ್ ಈಸ್ ಆಲ್ಸೋ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಶಾಲ್ ವಿ ಗೋ? ಓಕೆ, ಸ್ಕಂದ ರೀಡ್ ದ ಕ್ವಶನ್. ಖುಷಿಯಾಗಿದ್ದಾನೆ, ಕೈ ಮುರ್ಕೊಂಡ್ಬಿಟ್ಟು. ನೆಕ್ಸ್ಟ್ ಕ್ವಶನ್. ಅದೇ ಕರೆಕ್ಟ್ ಓದು.
4 root 3x plus 4 is equal to 0. ಇದೇನಾ? a ಏನು 3, b ಏನು -4 root 3, c ಏನು 4. Be careful students while writing it. b squared minus 4ac ಮಾಡಬೇಕು. ಯಾಕೆ ಡಿಸ್ಕ್ರಿಮಿನೆಂಟ್ ತಾನೆ. Nature of the roots. -4 root 3 square minus 4 into 3 into 4. Correct? ಸರಿನಾ? ಇಲ್ಲಿ ಹುಷಾರು ನೋಡಿ, ಇಲ್ಲಿ minus square plus 4 square 16 root 3 square 3. So 16 3s ಆಯ್ತು. ಕರೆಕ್ಟಾ? what is 16 3s? 48. ಸ್ಟೂಡೆಂಟ್ಸ್ ನೋಡಿ, ಇದರಿಂದ ಈ 48 ಬರಕ್ಕೆ ಎಷ್ಟೆಲ್ಲ ಯೋಚನೆ ಮಾಡಿದ್ವಿ. minus square plus 4 square 16 root 3 square 3. ಕರೆಕ್ಟಾ? 4 3s 12 4s 48. 48 minus 48 ಏನು? So what is the sign? Positive or negative? Sir, what is the sign of no, 0? sir, either positive nor negative, sir. It is neither positive nor negative. It is a neutral number ತಾನೆ. So discriminant 0 ಅಂದ್ರೆ, ಸ್ಟೂಡೆಂಟ್ಸ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಇಂಗ್ಲಿಷ್ ನ. ನಾನು ಕೇಳ್ತಾ ಇರೋದು ಡಿಸ್ಕ್ರಿಮಿನೆಂಟ್ ಏನು ಅಂತ, ಕನ್ಕ್ಲೂಷನ್ ಅಲ್ಲ. ನೀವ್ ಈಕ್ವಲ್ ಅಂತ ಇದ್ದೀರಾ ಅಂದ್ರೆ ನಮ್ಗೆ ಇಂಗ್ಲಿಷ್ ಓದಕ್ ಬರ್ತಾ ಇಲ್ಲ, ಮ್ಯಾಥ್ಸ್ ಅರ್ಥ ಆಗ್ತಾ ಇಲ್ಲ ಅಲ್ಲ. ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಕೇರ್ಫುಲಿ. ವಾಟ್ ಐ ಆಮ್ ಆಸ್ಕಿಂಗ್, ಈ ಫಾರ್ ಎಕ್ಸಾಂಪಲ್ ನಾನು ಇದೇ ಪ್ರಾಬ್ಲಮ್ಗೆ ವಾಟ್ ಇಸ್ ದ ಡಿಸ್ಕ್ರಿಮಿನೆಂಟ್ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ ಆನ್ಸರ್? 0 ಅಷ್ಟೇ, ಬಾಯ್. ಅದು ಬಿಟ್ಬಿಟ್ಟು ದ ರೂಟ್ಸ್ ಆರ್ ಡಿಸ್ಕ್ರಿಮಿನೆಂಟ್ 0, therefore roots are real and equal, I can use factorization. ಯಾಕವಲ್ಲ? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ದ ಥಾಟ್ ಪ್ರೋಸೆಸ್? ಬೇಕಾಗಿರೋದು ಮಾಡಿದ್ರೆ ಸಾಕು. ಸೊ ಈಗ ಏನಾಯ್ತು? ಡಿಸ್ಕ್ರಿಮಿನೆಂಟ್ 0 ಆಯ್ತು. ಕರೆಕ್ಟಾ? ಡಿಸ್ಕ್ರಿಮಿನೆಂಟ್ 0 ಆಗಿರೋದ್ರಿಂದ what I can write the conclusion? roots are real and equal. ಹಂಗಂದ್ರೆ ಈ ಒಳ್ಳೆ ಮಜಾ ಇದೆ. ಈ ಪ್ರಾಬ್ಲಮ್ ನ ಎಷ್ಟು ಮೆಥಡ್ಸ್ ಅಲ್ಲಿ ಸಾಲ್ವ್ ಮಾಡ್ಬೋದು? 3 ಮೆಥಡ್ಸ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಹೊಡಿರಿ ಗೊಮ್ನ 3 ತರ. ಒಂದು ಫ್ಯಾಕ್ಟರೈಸೇಷನ್, ಇನ್ನೊಂದು ಫಾರ್ಮುಲಾ, ಇನ್ನೊಂದು a ಪ್ಲಸ್ ಬಿ ಅಥವಾ a ಮೈನಸ್ ಬಿ. ಡೆಫಿನೆಟ್ಲಿ ಇದು a ಮೈನಸ್ ಬಿ ನೇ ಅಲ್ವನ್ರ? ಯಾಕೆ? ಒಂದು ಮೈನಸ್ ಇದೆಯಲ್ಲ. ಕರೆಕ್ಟಾ? ಸೊ ಶಾಲ್ ವಿ ಟ್ರೈ ಆಲ್ ದ 3 ಮೆಥಡ್ಸ್ ಕ್ವಿಕ್ಲಿ ಒನ್ ಬೈ ಒನ್? ಯಾವ ಮೆಥಡ್? ಫ್ಯಾಕ್ಟರೈಸೇಷನ್. ಬಟ್ ಫ್ಯಾಕ್ಟರೈಸೇಷನ್ ಒಂದ್ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಟ್ರೈ ಮಾಡೋಣ. ಅಥವಾ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಐಡೆಂಟಿಟಿ ಮೆಥಡ್, ಲಾಸ್ಟ್ಗೆ ಫಾರ್ಮುಲಾ. ಸೊ ಈಗ ಏನಾಗತ್ತೆ? 3 ಮೆಥಡ್ ಅಲ್ಲೂ 3 ಡಿಫರೆಂಟ್ ಆನ್ಸರ್ ಬರಬೇಕು. ಕರೆಕ್ಟಾ? ಎಲ್ಲದೂ ಸೇಮ್ ಬರ್ಬೇಕು ಸರ್. ಸೇಮೇ ಬರ್ಬೇಕು. ಸೇಮ್ ಬರ್ಲಿಲ್ಲ ಅಂದ್ರೆ ನಾವು ತಪ್ಪು ಮಾಡಿದೀವಿ ಅಂತ. ನಾವು ತಪ್ಪು ಮಾಡ್ದೇನು ಕರೆಕ್ಟ್ ಆಗಿ ಮಾಡಿ ಬೇರೆ ಬೇರೆ ಆನ್ಸರ್ ಬಂದ್ರೆ ಏನರ್ಥ? June 26 ಆದ್ಮೇಲೆ ಬೇರೆ ಮ್ಯಾಥ್ಸ್, ಹೊಸ ಎರಾ ಆಫ್ ಮ್ಯಾಥ್ಸ್. ಪ್ರಜ್ಞಾದೀಪ್ ಅಲ್ಲಿ ಇಗ್ನೈಟ್ ಆಯ್ತು. ಸರ್ ಪಾಠ ಮಾಡ್ಬೇಕಾದ್ರೆ ವಿ ಗಾಟ್ ಅನ್ ಮೆಥಡ್, ಮ್ಯಾಥಮೆಟಿಕ್ಸ್ ಕರೆಕ್ಟ್ ಆಗಿದೆ, ಪ್ರಾಬ್ಲಮ್ ಅದೇ, ಮೆಥಡ್ ಬೇರೆ, ಆನ್ಸರ್ ಬೇರೆ. ನ್ಯೂ ಇನ್ವೆನ್ಷನ್ ಅದಿದೆ ಗೊತ್ತಾ? ಯಾವ್ದ್ರಲ್ಲಿ ಫಿಸಿಕ್ಸ್ ನೀವು ಮುಂದೆ ಓದ್ಬೇಕಾದ್ರೆ ಬರುತ್ತೆ ಅನ್ಸುತ್ತೆ. ಬಿಫೋರ್ ನ್ಯೂಟನ್ ಆಫ್ಟರ್ ನ್ಯೂಟನ್ ಅಂತೆಲ್ಲ ಇದೆ. ನ್ಯೂಟನ್ ಗೊತ್ತಾ? ಅದೇ ಆಪಲ್ ತಲೆ. ಅದೇ ಬಿಫೋರ್ ನ್ಯೂಟನ್ ಆಫ್ಟರ್ ನ್ಯೂಟನ್ ಎರಾ, ಆ ತರ ಇದೆ. ಅದೇ ತರ ಮ್ಯಾಥ್ಸ್ ಅಲ್ಲೂ ಆಗುತ್ತೆ. ನಾವ್ ಹಂಗೆ ಹುಡುಕ್ಬಿಟ್ರೆ ನೋಡೋಣ. ಈಗ ಒಂದೊಂದ್ರಲ್ಲಿ ಹೋಗೋಣ. ಓಕೆ, ಯಾವ್ದು? ಇವತ್ತು ರಿತೇಶ್ ಒಬ್ನೇ ಜೋಶಲ್ಲಿ ಎಸ್ ಅಂತ ಇರೋದು. 3x ಸ್ಕ್ವೇರ್ಡ್ ಮೈನಸ್ 4 ರೂಟ್ 3x ಏನಿದೆ? ಪ್ಲಸ್ 4. ಪ್ರಾಡಕ್ಟ್ ಏನ್ ಬರ್ಬೇಕು? 12 ಬರ್ಬೇಕು. ಸಮ್ ಮಾಡಿದ್ರೆ ಏನ್ ಬರ್ಬೇಕು? -4 ರೂಟ್ 3. ಈಗ ಅರ್ಥ ಆಯ್ತಾ? ಹುಡ್ಕದ್ ಕಷ್ಟ. ಅದಕ್ಕೆ ಇರ್ರಾಷನಲ್ ನಂಬರ್ಸ್ ಆರ್ ಸಮಟೈಮ್ಸ್ ಕಾಲ್ಡ್ ಇರಿಟೇಟಿಂಗ್ ನಂಬರ್ಸ್. ಡೀಲ್ ಮಾಡೋದೇ ಕಷ್ಟ ಅದನ್ನ. ಬಟ್
ಹೇಳ್ತಾ ಇದೀವಿ ಮೆಥಡ್ ಉಕ್ಕೇ ಬಿಡ್ರಪ್ಪ ನಂಬರ್ ಅದು ಏನದು ಆಗಿದ್ದಾಗ್ಲಿ ಹೋಗಿದ್ದಾಗ್ಲಿ ಇರುತ್ತೆ. ಈಗ ಏನ್ ನಂಬರ್ನ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ 4 ಈಗ ನನಗೆ √3 ಎರಡ್ ಕಡೆಗೂ ಬೇಕೇ ಬೇಕು ಆಡ್ ಮಾಡಕ್ಕೆ, ಕರೆಕ್ಟಾ? √3 ಪ್ಲಸ್ √3 2√3. ಸೊ 2√3 ಸ್ವಲ್ಪ ದೊಡ್ಡದಾಗಿ ಬರೀತೀನಿ ರೀ, ಮೈನಸ್ ಬರಿಬೇಕಲ್ಲ. ಓಕೆ, 2√3 ಎರಡ್ ಕಡೆಗೂ ಮೈನಸ್ ಹಾಕೊಂಡ್ರೆ -2√3 -2√3 -4√3, ಕರೆಕ್ಟಾ? ಮೈನಸ್ ಇಂಟು ಮೈನಸ್ ಪ್ಲಸ್, 2 2s are 4, √3 into √3 3, so 4 3s are 12. ಬಂತಾ? You understood how to identify this number? ಈಗ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಇಲ್ಲೇನಾಗತ್ತಾಗ is equal to 0 ಇತ್ತಲ್ಲ, ಏನಾಗತ್ತೆ? 3x² minus 2√3x minus 2√3x plus 4 is equal to 0. ಏನ್ ಕಾಮನ್? 3x 3 ಬರತ್ತಾ? 3x ಮಾತ್ರ ನಾಪ್ಕ ಇದೆ. ಇವತ್ತೊಂದು ಪ್ರಾಬ್ಲಮ್ ಮಾಡಿದ್ವಿ ಸ್ಟೂಡೆಂಟ್ಸ್, ಸಾರಿ, ಏನ್ ಕಾಮನ್? ಮೈನಸ್ ಕಾಮನ್ ತಗೊಂಡ್ರೆ -2 ನ √3x ಪ್ಲಸ್ ಅಲ್ಲ 2 ಕಾಮನ್ ಬರಲ್ಲ ಅಲ್ಲ, ಟೂನು ಕಾಮನ್ ಬರಲ್ಲ. ಬರೀ -1 ಕಾಮನ್ ಬರೋದು. -1 ಕಾಮನ್ ಬರೆದ್ರೆ ಏನಾಗತ್ತೆ? 2√3 ಅಲ್ಲ 2 ಕಾಮನ್ ಬರತ್ತಲ್ಲ, ಸಾರಿ 2 ಕಾಮನ್ ಯು ಕ್ಯಾನ್ ಟೇಕ್. √3x minus 2 is equal to 0, ರೈಟ್? ಸರಿನಾ? ಈಗ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಏನ್ ಉಳ್ಕೋಬೇಕಿತ್ತು? ಇಲ್ಲ, ಇನ್ನೊಂದೇನೋ ತಪ್ಪು ಮಾಡ್ತಿದ್ದೀನಿ. -x ಕಾಮನ್ ತಗೊಂಡಿರೋದ್ರಿಂದ 2√3. ಈಗ ನಾನು √3 ಕಾಮನ್ ತಗೋಬೇಕಲ್ಲ, ಇದೆರಡು ಅಬ್ಸರ್ವ್ ಮಾಡಿ. ಇಲ್ಲಿ √3 ಉಳ್ಕೋಬೇಕು, ಬಟ್ ಏನಿದೆ 3. ಸೊ 3 ಯಾವ ತರ ಬರೆಯೋಣ? ಒಂದ್ ಸ್ಟೆಪ್ ಎಕ್ಸ್ಟ್ರಾ ಆಗತ್ತೆ ಅಂತ ಹೇಳಿದೆ, ನಾಪ್ಕ ಇದೆಯಾ? √3 into √3. ಈಗ ಏನ್ ಕಾಮನ್ ತಗೋಬಹುದು ಈ ಬ್ರಾಕೆಟ್ ಅಲ್ಲಿ? √3. ಸೊ √3x into √3x minus 2 minus 2 into √3x minus 2 is equal to 0. ಇದು ಅರ್ಥ ಆಯ್ತಾ ನೋಡಿ ಸ್ಟೂಡೆಂಟ್ಸ್? ಆ ಪ್ರಾಬ್ಲಮ್ ತರಾನೇ ಟೆಕ್ನಿಕ್. ಅಲ್ಲಿ ಯಾವ್ದು ಪ್ರಾಬ್ಲಮ್ 2 ಇತ್ತು ಅನ್ಸತ್ತಲ್ಲ, ಹಿಂದೆ ಮುಂದೆ ಮಾಡಿದ್ವಲ್ಲ. ಈಗ ಓವರ್ ಆಲ್ ಕಾಮನ್ ಏನಾಗುತ್ತೆ? √3x minus 2 ಕಾಮನ್ ತಗೊಂಡ್ರೆ ಇನ್ನೊಂದು ಏನಾಗತ್ತೆ? √3x minus 2 is equal to 0. ಏನ್ ಆನ್ಸರ್? 2/√3. ಇನ್ನೊಂದು x 2/√3 ನೇನಾ? ಯಾಕೆ ರೂಟ್ಸ್ ಆರ್ ಈಕ್ವಲ್ ಅಂಡ್ ರಿಯಲ್ ಅಂಡ್ ಈಕ್ವಲ್ ಅಂತ ಹೇಳಿದ್ವಿ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 2√3/3. ನಮ್ಗೆ ಇದೆಯಾ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ √3? ಅದೆಲ್ಲ ಒಂದು ಸ್ವಲ್ಪ ಮೈಂಡ್ ಅಲ್ಲೇ ಮಾಡ್ಕೋಬೇಕು. ವಿಚ್ ಮೆಥಡ್ ಯು ಸಾಲ್ವ್? ಫ್ಯಾಕ್ಟರೈಸೇಷನ್. ಆಕ್ಚುಲಿ ಇಲ್ಲೇ ನಿಮಗೆ ಸೆಕೆಂಡ್ ಮೆಥಡ್ ಇದೆ. ಯಾವ್ದು ಬರುತ್ತೆ? √3x minus 2 ಹೋಲ್ ಸ್ಕ್ವೇರ್ ಬರುತ್ತೆ. ಇದನ್ನು ಮಾರ್ಕ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಫಾರ್ಮುಲಾ ಮೆಥಡ್, ಸಾರಿ ಫ್ಯಾಕ್ಟರೈಸೇಷನ್ ಮೆಥಡ್ ಎಲ್ಲ ಇವತ್ತು ಮಾಡ್ತಾ ಇದೀವಿ. ಸೊ ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಯಾವ್ದಾರ ಸ್ಟೆಪ್ ಅರ್ಥ ಆಗಿಲ್ಲ ಅಂದ್ರೆ ಕೇಳಿ. ಇಲ್ಲಿ ನೋಡಿ, ಇಲ್ಲಿ 3 ನ √3 into √3 ಬರಿಬಹುದಲ್ವಾ? ಬಿಕಾಸ್ √3 into √3 is 3. Don't memorize. You have to write 3 like that. You just try to see that these two terms must be same. ಅವಾಗಲೇ ತಾನೇ ನಾವು ಕಾಮನ್ ತಗೊಳಕ್ಕಾಗಲ್ಲ. ಓಕೆ, ಈಗ ಇದೇ ಪ್ರಾಬ್ಲಮ್. ಏನಿದೆ ಪ್ರಾಬ್ಲಮ್? 3x² minus 4√3x plus 4 is equal to 0. ನೋಡಿ ಸ್ಟೂಡೆಂಟ್ಸ್, ಫ್ಯಾಕ್ಟರೈಸ್ ಮಾಡೋ ತರ ಆಗತ್ತಾ ಅಂತ. 3 ನ ಸ್ಕ್ವೇರ್ ಮಾಡಬೇಕು ಅಂದ್ರೆ ನಮ್ಗೆ ಇರೋದೇ ಇದೊಂದು ಆಪ್ಷನ್, ಕರೆಕ್ಟಾ? ವಾಟ್ ಇಸ್ √3 ಸ್ಕ್ವೇರ್?
ರೂಟ್ 3 ಸ್ಕ್ವೇರ್ 3 ಎಕ್ಸ್ ಸ್ಕ್ವೇರ್ ಫಿಟ್ ಆಯ್ತು ಪ್ಲಸ್ 4 ಯಾವ ತರ ಬರೀಬಹುದು 2 ಸ್ಕ್ವೇರ್ ಎ ಸ್ಕ್ವೇರು ಬಿ ಸ್ಕ್ವೇರು ಸೆಟ್ ಆಯ್ತು ಏನಾಗ್ಬೇಕು ಮಧ್ಯದಲ್ಲಿ ಏನಾಗ್ಬೇಕು ಮಧ್ಯದಲ್ಲಿ 2a b ನೇ ಬರಬೇಕು ಕರೆಕ್ಟಾ ಫಾರ್ಮುಲಾ ತರ ಬಟ್ ನೋಡಿ ಇದು ಇದೇ ಆಗತ್ತಾ ಅಂತ 2 into 2 4 ರೂಟ್ 3x ಬಂತ ಮ್ಯಾಚ್ ಆಯ್ತಾ ಸೊ ನಿಮ್ಮ ಚಾಯ್ಸ್ ಆಫ್ ಎ ಅಂಡ್ ಬಿ ಇಸ್ ಪರ್ಫೆಕ್ಟ್ ಸೊ ಈಗ ಹೆಂಗ್ ಬರೀಬಹುದು ಇದನ್ನ ರೂಟ್ 3x ಮೈನಸ್ 2 ಹೋಲ್ ಸ್ಕ್ವೇರ್ ಏನ್ ಸರ್ ಒಂದೇ ಸ್ಟೆಪ್ ಅಲ್ಲಿ ಬಂದ್ಬಿಡ್ತು ಅಂದ್ರೆ 9th ಅಲ್ಲಿ ಮಣ್ಣು ಹೊತ್ತಾಕಿಲ್ವಾ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಎಲ್ಲ ಕಲ್ತ್ಕೊಂಡು ಅರ್ಥ ಆಯ್ತಾ ಹಾ ಈಗ ರೂಟ್ 3 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಯಾವ ತರ ಬರೀಬಹುದು ಸ್ಟೂಡೆಂಟ್ಸ್ ರೂಟ್ 3x ಮೈನಸ್ 2 ಇಂಟು ರೂಟ್ 3x ಮೈನಸ್ 2 ಇಸ್ ಈಕ್ವಲ್ ಟು 0 ಸೊ ಇಲ್ಲೂ ನಮ್ಗೆ ಏನಂತ 2 by root 3 which is 2 root 3 by 3. Did you get the same answer? Did you get the same answer? Yes, sir. So ಇನ್ನೊಂದು ಮೆಥಡ್ ಮಾಡಿದ್ರು ಇದೇ ಆನ್ಸರ್ ಬರಲೇಬೇಕು ನಾಳೆ ನೋಡೋಣ ಅದು ಫಸ್ಟ್ ನಾಳೆ ಒಂದ್ ಸ್ವಲ್ಪ ಬೇರೆ ಸಿಂಪಲ್ ಪ್ರಾಬ್ಲಮ್ಸ್ ತಗೋತೀನಿ ಸ್ಟೂಡೆಂಟ್ಸ್ ಆಮೇಲೆ ಬೇಕಾದ್ರೆ ಇರ್ರಾಷನಲ್ ನಂಬರ್ಸ್ ಹೋಗೋಣ ಫಸ್ಟ್ ಇರ್ರಾಷನಲ್ ನಂಬರ್ ಆಗೋಯ್ತಿದ್ದು ಓಕೆ ಸೊ ವಿ ವಿಲ್ ಟೇಕ್ ಕ್ವೈಟ್ ಸಿಂಪಲ್ ಪ್ರಾಬ್ಲಮ್ ಬಟ್ ಸ್ಟಿಲ್ ನಾವು ಇದನ್ನ ಮುಗಿಸಿಲ್ಲ ಫ್ಯಾಕ್ಟರೈಸೇಷನ್ ಮುಗೀತು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮುಗೀತು ಫಾರ್ಮುಲಾ ಮೆಥಡ್ ಅಲ್ಲಿ ನಾಳೆ ಸಾಲ್ವ್ ಮಾಡೋಣ So we will wind up the class for the day and we will meet you tomorrow to continue with quadratic equations, right? Thank you. Thank you, sir. Bye. Bye, sir. Thank you, sir. Thank you, sir. Bye.